ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 9ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 10ರಿಂದ 11 ಮತ್ತು 12ನೇ ಪೇಜ್ವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 10ರಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಲಾಗಿಲ್ಲ. ಈಗ ನಾವು ಪೇಜ್ ನಂಬರ್ 11 ಮತ್ತು ಪೇಜ್ ನಂಬರ್ 12ರಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದೇವೆ. ಪೇಜ್ ನಂಬರ್ 11ರಲ್ಲಿ ಗಮನಿಸಿ, ಅತಿ ಹತ್ತಿರದ ನೆರೆಹೊರೆಯವರು ಎಂದು ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಗಳಿದ್ದಾಗ ಅತಿ ಸಮೀಪದ ಸಾವಿರ, ಲಕ್ಷ ಅಥವಾ ಕೋಟಿಗಳ ಬಗ್ಗೆ ತಿಳಿಯುವುದು ಉಪಯುಕ್ತವಾಗುತ್ತದೆ. ಉದಾಹರಣೆಗೆ 6,72,85,182 ಸಂಖ್ಯೆಗೆ ಅತಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಮುಂದಿನ ಕೋಷ್ಟಕದಲ್ಲಿ ತೋರಿಸಿದೆ. ಇಲ್ಲಿ ಒಂದು ಉದಾಹರಣೆಯನ್ನಾಗಿ 6,72,85,182 ಕೊಟ್ಟಿದ್ದಾರೆ. ಸಮೀಪದ ಸಾವಿರ, ಸಮೀಪದ 10,000, ಸಮೀಪದ ಲಕ್ಷ, ಸಮೀಪದ 10 ಲಕ್ಷ ಮತ್ತು ಸಮೀಪದ ಕೋಟಿ. ಇಲ್ಲಿ ಈ ರೀತಿಯಾಗಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಬೇಕಾಗಿದೆ. ಪ್ರಶ್ನೆ ನೋಡಿ, ಅದೇ ರೀತಿ ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಿರಿ. ಎ ಪ್ರಶ್ನೆ, 3,87,69,957. ಈಗ ನಾವು ಈ ಸಂಖ್ಯೆಗೆ ಮುಂದಿನ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯೋಣ. ಈಗ ಮೊದಲನೆಯದಾಗಿ ನಾವು ಸಮೀಪದ ಸಾವಿರಕ್ಕೆ ಸಂಖ್ಯೆಯನ್ನು ಬರೆಯಬೇಕು. ಇಲ್ಲಿ ನೀವು ನೋಡಿ, ಬಿಡಿ 10, 100, 1000. ಸಾವಿರದ ಜಾಗದಲ್ಲಿ 9 ಕೊಟ್ಟಿದ್ದಾರೆ. 9ರ ಪಕ್ಕದ ಸಂಖ್ಯೆ ಅಂದರೆ ಸಾವಿರದ ಸಂಖ್ಯೆಯನ್ನು ನೋಡುತ್ತಿರುವಾಗ ನೀವು ಅದರ ಪಕ್ಕದ ಸ್ಥಾನ 100ರ ಸ್ಥಾನವನ್ನು ನೋಡಬೇಕು. 100ರ ಸ್ಥಾನದಲ್ಲಿ 9 ಇದೆ. 9 ಎಂದರೆ 5ಕ್ಕಿಂತ ಹೆಚ್ಚಿನ ಸಂಖ್ಯೆ. ಇಲ್ಲಿ ನೀವು ಯಾವುದೇ ಸಮೀಪಕ್ಕೆ ಅಂದಾಜಿಸುವಾಗ ಯಾವುದೇ ಸಂಖ್ಯೆಗಳನ್ನಾದರೂ ಇಲ್ಲಿ ಪಕ್ಕದಲ್ಲಿರುವ ಸಂಖ್ಯೆ 5ಕ್ಕಿಂತ ಹೆಚ್ಚಿದ್ದಾಗ ನಾವು ಆ ಸಂಖ್ಯೆಗೆ 1 ಕೂಡಿಸಬೇಕು. 5ಕ್ಕಿಂತ ಕಡಿಮೆ ಇದ್ದಲ್ಲಿ ನಾವು ಆ ಸಂಖ್ಯೆಯಿಂದಲೇ 0ಯನ್ನಾಗಿಸುತ್ತೇವೆ. ಈಗ ಸಮೀಪದ ಸಾವಿರವನ್ನು ನೋಡೋಣ. ಸಾವಿರದ ಸ್ಥಾನದಲ್ಲಿ 9 ಇದೆ. 9ರ ಪಕ್ಕದ ಸಂಖ್ಯೆ ಇಲ್ಲಿ 9 ಆಗಿದೆ. ಆದ್ದರಿಂದ ನಾವು ಈಗ ಇಲ್ಲಿರುವ ಸಾವಿರದ ಸ್ಥಾನಕ್ಕಿರುವ 9ಕ್ಕೆ 1 ಸೇರಿಸಬೇಕು. ಇಲ್ಲಿ 1 ಸೇರಿಸಿದಾಗ 69 ಇರುವುದು 70 ಆಗುತ್ತದೆ. ಮುಂದಿನ ಎಲ್ಲ ಸಂಖ್ಯೆಗಳನ್ನು 0 ಮಾಡಬೇಕಾಗಿದೆ. ಆದ್ದರಿಂದ ಇಲ್ಲಿ ಸಮೀಪದ ಸಾವಿರವನ್ನು ಬರೆದಾಗ 3,87,70,000 ಬಂದಿದೆ. ಈಗ ಸಮೀಪದ 10,000 ಎಂದು ಕೊಟ್ಟಿದ್ದಾರೆ. ಸಮೀಪದ 10,000 ಎಂದರೆ 10,000ದ ಜಾಗದಲ್ಲಿ 6 ಎಂದು ಕೊಡಲಾಗಿದೆ. 6ರ ಪಕ್ಕದ ಸಂಖ್ಯೆ 9. 9 ಇದು ಕೂಡ 5ಕ್ಕಿಂತ ದೊಡ್ಡ ಸಂಖ್ಯೆಯಾದ್ದರಿಂದ ನಾವು 6ಕ್ಕೆ 1 ಸೇರಿಸಬೇಕು. 6ಕ್ಕೆ 1 ಸೇರಿಸಿದಾಗಲೂ ಕೂಡ ಈ ಸಂಖ್ಯೆ 70 ಆಗುತ್ತದೆ. ಮುಂದಿನ ಎಲ್ಲ ಸಂಖ್ಯೆಗಳನ್ನು ನಾವು 0ಯನ್ನಾಗಿಸಬೇಕು. ಆದ್ದರಿಂದ ಸಮೀಪದ 10,000 ಕೂಡ 3,87,70,000 ಸಮೀಪದ ಲಕ್ಷ, ಲಕ್ಷದ ಜಾಗದಲ್ಲಿರುವ ಸಂಖ್ಯೆ 7. 7ರ ಪಕ್ಕದ ಸಂಖ್ಯೆ 6 ಆಗಿದೆ. 6 ಕೂಡ 5ಕ್ಕಿಂತ ಹೆಚ್ಚಿನ ಸಂಖ್ಯೆ. ಆದ್ದರಿಂದ ನಾವು ಇಲ್ಲಿ 7ಕ್ಕೆ 1 ಸೇರಿಸಿ ಮುಂದಿನ ಎಲ್ಲ ಸಂಖ್ಯೆಗಳನ್ನು 0ಯಾಗಿಸಬೇಕು. ಆದ್ದರಿಂದ 87 ಇರುವುದು 88 ಆಗಿದೆ. ಮುಂದಿನ ಎಲ್ಲ ಸಂಖ್ಯೆಗಳನ್ನು 0ಯಾಗಿಸಿ. ಸಮೀಪದ ಲಕ್ಷ 3,88,00,000 ಸಮೀಪದ 10 ಲಕ್ಷ, 10 ಲಕ್ಷ ಸ್ಥಾನದಲ್ಲಿ 8 ಇದೆ. 8ರ ಪಕ್ಕದ ಸಂಖ್ಯೆ 7. 7 ಕೂಡ 5ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ. ಆದ್ದರಿಂದ 8ಕ್ಕೆ ನಾವು ಇನ್ನೊಂದು ಸಂಖ್ಯೆಯನ್ನು ಸೇರಿಸಬೇಕು. 8 ಇರುವಲ್ಲಿ 9 ಮಾಡಿ ಮುಂದಿನ ಎಲ್ಲ ಸಂಖ್ಯೆಗಳನ್ನು 0ಯನ್ನಾಗಿಸಿ. ಸಮೀಪದ 10 ಲಕ್ಷ 3,90,00,000 ಸಮೀಪದ ಕೋಟಿ. ಈಗ ನೀವು ಕೋಟಿ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು ನೋಡಿ. ಕೋಟಿ ಸ್ಥಾನದಲ್ಲಿರುವ ಸಂಖ್ಯೆ 3 ಆಗಿದೆ. 3ರ ಪಕ್ಕದ ಸಂಖ್ಯೆ 8. 8 ಇದು ಕೂಡ 5ಕ್ಕಿಂತ ದೊಡ್ಡ ಸಂಖ್ಯೆಯಾದ್ದರಿಂದ ನಾವು ಈಗ 3ಕ್ಕೆ 1 ಸೇರಿಸಿ ಮುಂದಿನ ಸಂಖ್ಯೆಗಳನ್ನು 0ಯನ್ನಾಗಿಸಬೇಕು. 3ಕ್ಕೆ 1 ಸೇರಿಸಿದಾಗ 4 ಬಂದಿದೆ. ಮುಂದಿನ ಎಲ್ಲ ಸಂಖ್ಯೆಗಳನ್ನು 0ಯನ್ನಾಗಿಸಿ. ಈಗ ಸಮೀಪದ ಕೋಟಿ 4 ಕೋಟಿ ಬಂದಿದೆ. ಬಿ ಇಲ್ಲಿ 29,05,32,481 ಈ ಸಂಖ್ಯೆಯನ್ನು ಕೂಡ ಈಗ ನಾವು ಸಮೀಪದ ನೆರೆಹೊರೆಯ ಸಂಖ್ಯೆಗಳಿಗೆ ಅಂದಾಜಿಸಬೇಕು. ಮೊದಲನೆಯದಾಗಿ ನಾವು ಸಮೀಪದ ಸಾವಿರಕ್ಕೆ ಅಂದಾಜಿಸೋಣ. ಸಮೀಪದ ಸಾವಿರದ ಸ್ಥಾನದಲ್ಲಿ 2 ನೋಡುತ್ತಿದ್ದೀರಿ. 2ರ ಪಕ್ಕದ ಸಂಖ್ಯೆಯನ್ನು ಗಮನಿಸಿ. 2ರ ಪಕ್ಕದ ಸಂಖ್ಯೆ 4. 4 ಇದು 5ಕ್ಕಿಂತ ಕಡಿಮೆ ಇರುವುದರಿಂದ ನಾವು 4ರಿಂದಲೇ ಮುಂದಿರುವ ಎಲ್ಲ ಸಂಖ್ಯೆಗಳನ್ನು 0ಯಾಗಿಸಬೇಕು. ಇಲ್ಲಿ
ಮೊದಲಿಂದ ಇರುವಂತಹ ಪದಗಳನ್ನು ಬರೆದು 32 ಇಲ್ಲಿಂದ 4 5ಕ್ಕಿಂತ ಚಿಕ್ಕ ಸಂಖ್ಯೆಯಾದ್ದರಿಂದ ಆ ಸಂಖ್ಯೆಯಿಂದಲೇ ನೀವು ಸೊನ್ನೆಯನ್ನಾಗಿಸಿ ಬರೆಯಿರಿ. ಸಮೀಪದ ಸಾವಿರ 29,05,32,000 ಬಂದಿದೆ. ಸಮೀಪದ 10,000 10,000ದ ಜಾಗದಲ್ಲಿ 3 ಇದೆ. 3ರ ಪಕ್ಕದ ಸಂಖ್ಯೆ 2 ಇದು 5ಕ್ಕಿಂತ ಚಿಕ್ಕ ಸಂಖ್ಯೆಯಾದ್ದರಿಂದ 2ರಿಂದಲೇ ನೀವು ಮುಂದಿನ ಸಂಖ್ಯೆಗಳನ್ನು ಸೊನ್ನೆಯಾಗಿಸಬೇಕು. 3 ಹಾಗೆ ಇರುತ್ತದೆ. 2 4 8 1 ಈ ಎಲ್ಲ ಸಂಖ್ಯೆಗಳು ಕೂಡ ಸೊನ್ನೆಯಾಗುತ್ತವೆ. ಆದ್ದರಿಂದ 29,05,30,000 ಬಂದಿದೆ. ಸಮೀಪದ ಲಕ್ಷದ ಸ್ಥಾನದಲ್ಲಿ 5ಅನ್ನು ನೀವು ಗಮನಿಸಬಹುದು. 5ರ ಪಕ್ಕದ ಸಂಖ್ಯೆ 3 ಕೂಡ 5ಕ್ಕಿಂತ ಚಿಕ್ಕ ಸಂಖ್ಯೆಯಾದ್ದರಿಂದ 3ರಿಂದಲೇ ಎಲ್ಲ ಸಂಖ್ಯೆಗಳನ್ನು ಸೊನ್ನೆಯನ್ನಾಗಿಸಿ. ಸಮೀಪದ ಲಕ್ಷ 29,05,00,000 ಸಮೀಪದ 10 ಲಕ್ಷದ ಜಾಗದಲ್ಲಿ ನೀವು ಸೊನ್ನೆಯನ್ನ ನೋಡಬಹುದು. ಸೊನ್ನೆಯ ಪಕ್ಕದ ಸಂಖ್ಯೆ 5 ಆಗಿದೆ. 5 ಅಥವಾ 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಇದ್ದಲ್ಲಿ ನಾವು ಅಲ್ಲಿ ಆ ಸಂಖ್ಯೆಗೆ 1ಅನ್ನು ಸೇರಿಸಬೇಕಾಗುತ್ತದೆ. ಅಂದರೆ ಈಗ 0ಗೆ ನಾವು 1ಅನ್ನು ಸೇರಿಸಬೇಕು. 0ಗೆ 1ಅನ್ನು ಸೇರಿಸಿ ಅಲ್ಲಿ ಮುಂದಿರುವಂತಹ ಎಲ್ಲ ಸಂಖ್ಯೆಗಳನ್ನು ಸೊನ್ನೆಯಾಗಿಸಬೇಕು. ಆಗ 05 ಇರುವುದು 10 ಆಗುತ್ತದೆ. ಸಮೀಪದ 10 ಲಕ್ಷ 29,10,00,000 ಸಮೀಪದ ಕೋಟಿ, ಇಲ್ಲಿ ಕೋಟಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಗಮನಿಸಿ. ಕೋಟಿ ಸಂಖ್ಯೆಯಲ್ಲಿ ಇಲ್ಲಿ 9 ನೋಡಬಹುದು ನೀವು. 9ರ ಪಕ್ಕದ ಸಂಖ್ಯೆ 0 ಆಗಿದೆ. 0 ಎಂದರೆ 5ಕ್ಕಿಂತ ಚಿಕ್ಕ ಸಂಖ್ಯೆ. ಆದ್ದರಿಂದ ನೀವು ಅಲ್ಲಿ 0ಯಿಂದ ಮುಂದಿರುವಂತಹ ಎಲ್ಲ ಸಂಖ್ಯೆಗಳನ್ನು ಸೊನ್ನೆಯನ್ನಾಗಿಸಿ. ಸಮೀಪದ ಕೋಟಿ 29 ಕೋಟಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅದರ ಎಲ್ಲ ಸಮೀಪದ 5 ನೆರೆಹೊರೆಯವುಗಳು 5 ಕೋಟಿ ಆದರೆ ಆ ಸಂಖ್ಯೆ ಯಾವುದಾಗಿರಬಹುದು? ಅಂತಹ ಎಷ್ಟು ಸಂಖ್ಯೆಗಳಿವೆ ಎಂದು ಕೇಳಿದ್ದಾರೆ. ಈಗ ನಾವು ಈ ಪ್ರಶ್ನೆಗೆ ಉತ್ತರಿಸೋಣ. 5 ಕೋಟಿವರೆಗಿನ ಎಲ್ಲ ಅಂದಾಜುಗಳಿಗೆ ಸಂಖ್ಯೆಯು ಚಿಕ್ಕ ಸ್ಥಾನ ಮೌಲ್ಯಕ್ಕೆ ಅಂದರೆ 10,000ದ ಮೌಲ್ಯಕ್ಕೆ ಪೂರ್ಣಾಂಕದ ಸ್ಥಿತಿಯನ್ನು ಪೂರೈಸಬೇಕು ಮತ್ತು ಎಲ್ಲ ದೊಡ್ಡ ಸ್ಥಾನ ಮೌಲ್ಯಗಳಿಗೆ ವ್ಯಾಪ್ತಿಯೊಳಗೆ ಇರಬೇಕು. ಇಲ್ಲಿ ಈ ವ್ಯಾಖ್ಯೆಯನ್ನು ಬರೆದುಕೊಳ್ಳಿ. ವ್ಯಾಖ್ಯೆಯ ನಂತರ ನಾವು ಲೆಕ್ಕವನ್ನು ಬಿಡಿಸಬೇಕಾಗಿದೆ. ಇಲ್ಲಿ ನೀವು ನೋಡಬಹುದು 10ರದ ಸಾವಿರಕ್ಕೆ 5 ಕೋಟಿ ಸಂಖ್ಯೆಯು 4,99,99,500ರಿಂದ 5,04,99 ಇಲ್ಲಿಯವರೆಗಿನ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಹತ್ತಿರದ 10,000ಕ್ಕೆ 5 ಕೋಟಿ ಈ ಸಂಖ್ಯೆಯು 4,99,95,000ದಿಂದ 5,04,999 ಈ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ನಂತರ ಹತ್ತಿರದ ಲಕ್ಷಕ್ಕೆ 4,99,50,000ದಿಂದ 5,49,999 ಈ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಹತ್ತಿರದ 10 ಲಕ್ಷಕ್ಕೆ ಈ ಸಂಖ್ಯೆಯು ಅಂದರೆ 5 ಕೋಟಿ ಸಂಖ್ಯೆಯು 4,95,00,000ದಿಂದ 5,04,99,999 ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಮತ್ತು ಹತ್ತಿರದ ಕೋಟಿಗೆ 5 ಕೋಟಿ ಸಂಖ್ಯೆಯು 4,50,00,000ದಿಂದ 5,49,99,999 ಇಲ್ಲಿಯವರೆಗಿನ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಎಂದು ನಾವು ಬರೆದಿದ್ದೇವೆ. ನೀವು ಕೂಡ ಇದೇ ರೀತಿಯಾಗಿ ಬರೆದುಕೊಳ್ಳಿ. ಅಂತಹ ಎಷ್ಟು ಸಂಖ್ಯೆಗಳಿವೆ ಎಂದು ಕೇಳಲಾಗಿದೆ. ಈಗ ನಾವು ಅಂತಹ ಎಷ್ಟು ಸಂಖ್ಯೆಗಳಿವೆ ಎಂದು ಕಂಡುಹಿಡಿಯುವಾಗ ಅತಿ ದೊಡ್ಡ ಸಂಖ್ಯೆ ಅಂದರೆ ಕೊನೆಯ ಸಂಖ್ಯೆ ಮತ್ತು ಮೊದಲ ಸಂಖ್ಯೆಯ ವ್ಯತ್ಯಾಸವನ್ನು ಕಂಡುಹಿಡಿದು ಅದಕ್ಕೆ +1 ಎಂದು 1ಅನ್ನು ಕೂಡಿಸಬೇಕಾಗುತ್ತದೆ. 4,99,99,500ರಿಂದ 5,04,499ಕ್ಕೆ ಸೇರಿದಂತೆ ಪೂರ್ಣಾಂಕಗಳ ಸಂಖ್ಯೆಗಳನ್ನು ಈಗ ನಾವು ಬರೆಯಬೇಕು. ಕೊನೆಯ ಸಂಖ್ಯೆ ಮೈನಸ್ ಮೊದಲ ಸಂಖ್ಯೆ +1 ಎಂದು ಬರೆಯಿರಿ. ಈಗ ಕೊನೆಯ ಸಂಖ್ಯೆಯನ್ನು ನೀವು ನೋಡಬಹುದು. ಇಲ್ಲಿ ನಾವು ಹತ್ತಿರದ ಸಾವಿರಕ್ಕೆ ಅಂದರೆ 1000ಕ್ಕೆ ಅಂದಾಜಿಸಿದಾಗ 5 ಕೋಟಿ ಸಂಖ್ಯೆಯು ಯಾವ ವ್ಯಾಪ್ತಿಯೊಳಗಿದೆ ಎಂದು ಆ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ ಹತ್ತಿರದ 1000ಕ್ಕೆ ವ್ಯಾಪ್ತಿಯಲ್ಲಿ ಕೊನೆಯ ಸಂಖ್ಯೆ 5,04,499 ಮತ್ತು ಮೊದಲ ಸಂಖ್ಯೆ 4,99,99,500 ಇದೆ. ಆ ಮೊದಲನೇ ಎರಡು ಸಂಖ್ಯೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗ ಕೊನೆಯ ಸಂಖ್ಯೆಯಲ್ಲಿ ಮೊದಲನೇ
ಮೊದಲನೇ ಸಂಖ್ಯೆಯನ್ನು ಕಳೆಯಿರಿ. 5,499,ರಲ್ಲಿ 4,99,99,500 ಕಳೆದಾಗ 999 ಬರುತ್ತದೆ. ಪ್ಲಸ್ 1 ನಾವು ಸೇರಿಸಬೇಕು. ಪ್ಲಸ್ 1 999ಕ್ಕೆ 1 ಸೇರಿಸಿದಾಗ 1,000 ಬಂದಿದೆ. ಆದ್ದರಿಂದ ಇಲ್ಲಿ ಬಂದಿರುವಂತಹ ಪೂರ್ಣಾಂಕಗಳ ಸಂಖ್ಯೆ 1,000. ಅಂತಹ ಎಷ್ಟು ಸಂಖ್ಯೆಗಳಿವೆ ಎಂದು ಕೇಳಿದ್ದಾರೆ. ಆದ್ದರಿಂದ ಅಂತಹ 1,000 ಸಂಖ್ಯೆಗಳಿವೆ ಎಂದು ಬರೆದುಕೊಳ್ಳಿ. ಇಲ್ಲಿ ಪ್ರಶ್ನೆ ನಂಬರ್ 1 ಗಮನಿಸಿ. 4,63,128 ಪ್ಲಸ್ 4,19,682. ಇಲ್ಲಿ ರೋಕ್ಸಿ ಈ ಎರಡು ಸಂಖ್ಯೆಗಳ ಮೊತ್ತವನ್ನಾಗಿ 8 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ ಎಂದು ಹೇಳುತ್ತಿದ್ದಾಳೆ. ಮತ್ತು ಇಷ್ಟು ಎಂಬುವವನು ಈ ಎರಡು ಸಂಖ್ಯೆಗಳ ಮೊತ್ತ 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 9 ಲಕ್ಷಕ್ಕಿಂತ ಕಡಿಮೆ ಇದೆ ಎಂದು ಹೇಳುತ್ತಿದ್ದಾನೆ. ಈಗ ಪ್ರಶ್ನೆಯನ್ನು ನೋಡೋಣ. ಈಗ ಎ ಪ್ರಶ್ನೆ ನೋಡಿ. ಈ ಅಂದಾಜುಗಳು ಸರಿ ಇವೆಯೇ? ಯಾರ ಅಂದಾಜು ಮೊತ್ತಕ್ಕೆ ಸಮೀಪದಲ್ಲಿದೆ ಎಂದು ಕೇಳಿದ್ದಾರೆ. ಈಗ ನಾವು ರೋಕ್ಸಿ ಮತ್ತು ಇಷ್ಟು ಅವರು ಅಂದಾಜಿಸುವಂಥದ್ದು ಸರಿ ಇದೆಯೇ ಮತ್ತು ಅವರಿಬ್ಬರಲ್ಲಿ ಯಾರ ಅಂದಾಜು ಮೊತ್ತ ಅತಿ ಹೆಚ್ಚು ಸಮೀಪದಲ್ಲಿದೆ ಎಂದು ಬರೆಯಬೇಕು. ಉತ್ತರ ಬರೆಯೋಣ. ಸಂಖ್ಯೆಗಳನ್ನು ಬರೆದುಕೊಳ್ಳಿ. 4,63,128 ಪ್ಲಸ್ 4,19,682. ಮೊದಲು ನಾವು ನಿಖರವಾದಂತಹ ಮೊತ್ತಗಳನ್ನು ಕಂಡುಹಿಡಿದು ನಂತರ ಅಂದಾಜು ಬೆಲೆ ಯಾವುದಕ್ಕೆ ಸಮನಾಗಿದೆ ಎಂದು ಕಂಡುಹಿಡಿಯೋಣ. ಮೊದಲು ನಿಖರವಾದ ಮೊತ್ತ ಎಂದು ಬರೆದುಕೊಳ್ಳಿ. ನಿಖರವಾದ ಮೊತ್ತ ಈಕ್ವಲ್ಸ್ ಟು 4,63,128 ಪ್ಲಸ್ 4,19,682. ಮೊತ್ತ 8,82,810 ಬಂದಿದೆ. ಮೊದಲು ರಾಕ್ಸಿಯ ಅಂದಾಜನ್ನು ನಾವು ಬರೆಯೋಣ. ರಾಕ್ಸಿಯ ಅಂದಾಜು ಇವಳು 8 ಲಕ್ಷದ ಹತ್ತಿರ ಮತ್ತು 8 ಲಕ್ಷಕ್ಕಿಂತ ಹೆಚ್ಚು ಎಂದು ಹೇಳಿದ್ದಾಳೆ. ಆದ್ದರಿಂದ ಈಗ ನಾವು ಇಲ್ಲಿ 8 ಲಕ್ಷವನ್ನು ಕಳೆಯೋಣ. ಅವಳ ಅಂದಾಜು ಮೊತ್ತವನ್ನು ಕಂಡುಹಿಡಿಯಬಹುದು. ಈಗ ನಿಖರವಾದ ಮೊತ್ತ 8,82,810 ಇದೆ. ಅದರಲ್ಲಿ ಅವಳು 8 ಲಕ್ಷಕ್ಕೆ ಹತ್ತಿರವಿದೆ ಎಂದಿದ್ದರಿಂದ ನಾವು 8 ಲಕ್ಷವನ್ನು ಕಳೆಯೋಣ. 8 ಲಕ್ಷ ಕಳೆದಾಗ 82,810 ಬಂದಿದೆ. ಈಗ ಇಷ್ಟುವಿನ ಅಂದಾಜುವನ್ನು ಬರೆಯೋಣ. ಇಷ್ಟುವು 9 ಲಕ್ಷದ ಹತ್ತಿರವಿದೆ ಮತ್ತು 9 ಲಕ್ಷಕ್ಕಿಂತ ಕಡಿಮೆ ಎಂದು ಹೇಳಿದ್ದಾನೆ. ಆದ್ದರಿಂದ ಈಗ ನಾವು 9 ಲಕ್ಷದಲ್ಲಿ ನಿಖರವಾದ ಮೊತ್ತವನ್ನು ಕಳೆಯಬೇಕು. 9 ಲಕ್ಷ ಮೈನಸ್ 8,82,810. ಇಲ್ಲಿ ಇಷ್ಟುವಿನ ಅಂದಾಜಿನಂತೆ ವ್ಯತ್ಯಾಸ 17,190 ಬಂದಿದೆ. ಇಲ್ಲಿ ನೀವು ನೋಡಬಹುದು ರಾಕ್ಸಿಯ ಅಂದಾಜು ಅವಳು 8 ಲಕ್ಷದ ಹತ್ತಿರ ಮತ್ತು 8 ಲಕ್ಷಕ್ಕಿಂತ ಹೆಚ್ಚು ಎಂದು ಹೇಳಿದ್ದಾಳೆ. ನಿಖರವಾದ ಮೊತ್ತವು ಕೂಡ 8 ಲಕ್ಷಕ್ಕೆ ಹತ್ತಿರವಿದೆ ಮತ್ತು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇಷ್ಟುವಿನ ಅಂದಾಜಿನ ಪ್ರಕಾರ ಇಷ್ಟು 9 ಲಕ್ಷದ ಹತ್ತಿರವಿದೆ ಮತ್ತು 9 ಲಕ್ಷಕ್ಕಿಂತ ಕಡಿಮೆ ಎಂದು ಹೇಳಿದ್ದಾನೆ. 8,82,810 ಇದು 9 ಲಕ್ಷದ ಹತ್ತಿರವಿದೆ ಮತ್ತು 9 ಲಕ್ಷಕ್ಕಿಂತ ಕಡಿಮೆ ಇದೆ. ಆದ್ದರಿಂದ ಎರಡು ಅಂದಾಜುಗಳು ದಿಕ್ಕಿನ ದೃಷ್ಟಿಯಿಂದ ಸಮನಾಗಿವೆ ಎಂದು ಒಂದು ಹೇಳಿಕೆಯನ್ನು ಬರೆದುಕೊಳ್ಳಿ. ನಂತರ ಯಾರ ಅಂದಾಜು ನಿಖರವಾದ ಮೊತ್ತಕ್ಕೆ ಹತ್ತಿರದಲ್ಲಿದೆ ಎಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇಲ್ಲಿ ನೀವು ನೋಡಬಹುದು ರಾಕ್ಸಿಯ ಅಂದಾಜು 82,810 ವ್ಯತ್ಯಾಸ ಬಂದಿದೆ. ಇಷ್ಟುವಿನ ಅಂದಾಜು 17,190 ವ್ಯತ್ಯಾಸ ಬಂದಿದೆ. ಕಡಿಮೆ ಅಂದಾಜು ಇಲ್ಲಿ 17,190. ಆದ್ದರಿಂದ ಹತ್ತಿರದಲ್ಲಿರುವ ಬೆಲೆ ಇಷ್ಟುವಿನ ಅಂದಾಜುವಾಗಿದೆ. ಇಷ್ಟುವಿನ ಅಂದಾಜು ನಿಖರವಾದ ಮೊತ್ತಕ್ಕೆ ಹತ್ತಿರದಲ್ಲಿದೆ ಎಂದು ಬರೆದುಕೊಳ್ಳಿ. ಬಿ ಪ್ರಶ್ನೆ. ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯೇ? ನೀವು ಏಕೆ ಹಾಗೆ ಯೋಚಿಸುವಿರಿ ಎಂದು ಹೇಳಿದ್ದಾರೆ. ಇಲ್ಲಿ ನೀವು ನಿಖರವಾದ ಮೊತ್ತವನ್ನು 8,82,810 ಎಂದು ಬರೆದಿದ್ದೀರಿ. ಈ ಮೊತ್ತ 8,50,000ಕ್ಕಿಂತ ಹೆಚ್ಚು ಇದೆ. ಆದ್ದರಿಂದ ಮೊತ್ತ 8,50,000ಕ್ಕಿಂತ ಹೆಚ್ಚು ಇದೆ ಎಂದು ಬಿ ಉತ್ತರದಲ್ಲಿ ಬರೆಯಿರಿ. ನಂತರ ಸಿ ಪ್ರಶ್ನೆ. ಮೊತ್ತ 8,83,128ಕ್ಕಿಂತ ಹೆಚ್ಚು ಅಥವಾ 8,83,128ಕ್ಕಿಂತ ಕಡಿಮೆ ಇದೆಯೇ ಎಂದು ಕೇಳುತ್ತಿದ್ದಾರೆ. ಹೌದು, ಇಲ್ಲಿ 8,82,810 ಇದು 8,83,128ಕ್ಕಿಂತ ಕಡಿಮೆ ಇದೆ. ಆದ್ದರಿಂದ ಸಿ ಉತ್ತರದಲ್ಲಿ ಮೊತ್ತ 8,83,128ಕ್ಕಿಂತ ಕಡಿಮೆ ಇದೆ ಎಂದು ಬರೆಯಿರಿ.
ಡಿ ಪ್ರಶ್ನೆ 4,63,128 ಪ್ಲಸ್ 4,19,682 ಇದರ ನಿಖರವಾದ ಬೆಲೆ. ನಾವು ಇಲ್ಲಿ ಸರಿಯಾಗಿ ಈ ಎರಡೂ ಲೆಕ್ಕಗಳನ್ನು ಕೂಡಿಸಿ ಬರೆಯಬೇಕು. ಕೂಡಿಸಿದಾಗ 8,82,810 ಬಂದಿದೆ. ಬಿಟ್ಟ ಸ್ಥಳದಲ್ಲಿ ಬರೆದುಕೊಳ್ಳಿ. ಎರಡನೇ ಸಂಖ್ಯೆ ನೋಡಿ, 14,63,128 ಮೈನಸ್ 4,90,000 ಎಂದು ಕೊಟ್ಟಿದ್ದಾರೆ. ಇಲ್ಲಿ ವ್ಯತ್ಯಾಸವನ್ನು ಕೊಡಲಾಗಿದೆ. ಈಗ ರೋಕ್ಸಿ ವ್ಯತ್ಯಾಸ 10 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ ಎಂದು ಹೇಳುತ್ತಿದ್ದಾಳೆ. ಇಷ್ಟುವು ಈ ವ್ಯತ್ಯಾಸವು 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 9 ಲಕ್ಷಕ್ಕಿಂತ ಹೆಚ್ಚಿದೆ ಎಂದು ಹೇಳುತ್ತಿದ್ದಾನೆ. ಈಗ ನಾವು ಎ ಪ್ರಶ್ನೆಗೆ ಉತ್ತರಿಸಬೇಕು. ಈ ಅಂದಾಜುಗಳು ಸರಿ ಇವೆಯೇ? ಯಾರ ಅಂದಾಜು ವ್ಯತ್ಯಾಸಕ್ಕೆ ಸಮೀಪದಲ್ಲಿದೆ ಎಂದು ಕೇಳಲಾಗಿದೆ. ಈಗ ನಾವು ಉತ್ತರಿಸೋಣ. ಬರೆದುಕೊಳ್ಳಿ. ನಿಖರವಾದ ವ್ಯತ್ಯಾಸವನ್ನು ಈಗ ನಾವು ಮೊದಲು ಕಂಡುಹಿಡಿಯೋಣ. ನಿಖರವಾದ ವ್ಯತ್ಯಾಸ 14,63,128 ಮೈನಸ್ 4,90,000 ಎಂದು ಬರೆಯಿರಿ. ಇದರ ನಿಖರವಾದ ವ್ಯತ್ಯಾಸ 9,73,108 ಬಂದಿದೆ. ಈಗ ನಾವು ರಾಕ್ಸಿಯ ಅಂದಾಜು ಮತ್ತು ಇಷ್ಟುವಿನ ಅಂದಾಜುವನ್ನು ಬರೆಯೋಣ. ರಾಕ್ಸಿಯ ಅಂದಾಜು ಇವಳು 10 ಲಕ್ಷಕ್ಕೆ ಹತ್ತಿರ ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ ಎಂದು ಈ ವ್ಯತ್ಯಾಸವನ್ನು ಹೇಳುತ್ತಿದ್ದಾಳೆ. ಆದ್ದರಿಂದ ನಾವು ಇಲ್ಲಿ ಬಂದಿರುವಂತಹ ನಿಖರವಾದ ವ್ಯತ್ಯಾಸ 9 ಲಕ್ಷವಿದೆ. ಈಗ ನಾವು 10 ಲಕ್ಷದಲ್ಲಿ 9,73,108 ಕಳೆಯಬೇಕು. ಕಳೆದಾಗ 26,892 ಬಂದಿದೆ. ಈಗ ಇಷ್ಟುವಿನ ಅಂದಾಜನ್ನು ನೋಡೋಣ. ಇಷ್ಟುವಿನ ಅಂದಾಜು ಇವನು 9 ಲಕ್ಷಕ್ಕೆ ಹತ್ತಿರ ಮತ್ತು 10 ಲಕ್ಷಕ್ಕಿಂತ ಹೆಚ್ಚು ಎಂದು ಹೇಳುತ್ತಿದ್ದಾನೆ. ಆದ್ದರಿಂದ ಈಗ ನಾವು ಬಂದಿರುವಂತಹ ನಿಖರವಾದ ವ್ಯತ್ಯಾಸದಲ್ಲಿ 9 ಲಕ್ಷವನ್ನು ಕಳೆಯಬೇಕು. 9,73,108 ಮೈನಸ್ 9 ಲಕ್ಷ ಕಳೆದಾಗ ಇಲ್ಲಿ ವ್ಯತ್ಯಾಸ 73,108 ಬಂದಿದೆ. ಈಗ ನಾವು ಯಾರ ಅಂದಾಜು ಅತಿ ಸಮೀಪದಲ್ಲಿದೆ ಎಂದು ನೋಡಬೇಕು. ಇಲ್ಲಿ ರಾಕ್ಸಿಯ ಅಂದಾಜು ಅತಿ ಸಮೀಪದಲ್ಲಿದೆ, ಏಕೆಂದರೆ ಇಲ್ಲಿ ಇಷ್ಟುವಿನ ಅಂದಾಜು 73,108 ವ್ಯತ್ಯಾಸ ಬಂದಿದೆ. ರಾಕ್ಸಿಯ ಅಂದಾಜು 26,892. ಆದ್ದರಿಂದ ರಾಕ್ಸಿಯ ಅಂದಾಜು ನಿಖರವಾದ ಬೆಲೆಗೆ ಅತ್ಯಂತ ಸಮೀಪವಿದೆ. ಎರಡು ಅಂದಾಜುಗಳು ದಿಕ್ಕಿನ ದೃಷ್ಟಿಯಿಂದ ಸರಿಯಾಗಿವೆ ಎಂದು ಬರೆದುಕೊಳ್ಳಿ. ನಂತರ ರಾಕ್ಸಿಯ ಅಂದಾಜು ನಿಖರವಾದ ವ್ಯತ್ಯಾಸಕ್ಕೆ ಹತ್ತಿರದಲ್ಲಿದೆ ಎಂದು ಬರೆಯಬೇಕು. ಬಿ ಪ್ರಶ್ನೆ, ವ್ಯತ್ಯಾಸವು 9,50,000ಕ್ಕಿಂತ ಹೆಚ್ಚು ಅಥವಾ 9,50,000ಕ್ಕಿಂತ ಕಡಿಮೆ ಇದೆಯೇ? ನೀವು ಏಕೆ ಹಾಗೆ ಯೋಚಿಸುವಿರಿ ಎಂದು ಕೇಳುತ್ತಿದ್ದಾರೆ. ಈಗ ನಾವು ನಿಖರವಾದ ವ್ಯತ್ಯಾಸವನ್ನು ನೋಡೋಣ. ನಮಗೆ ನಿಖರವಾದ ವ್ಯತ್ಯಾಸ 9,73,108 ಬಂದಿದೆ. ಆದ್ದರಿಂದ ವ್ಯತ್ಯಾಸವು 9,50,000ಕ್ಕಿಂತ ಹೆಚ್ಚು ಇದೆ ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆಯಲ್ಲಿ ವ್ಯತ್ಯಾಸವು 9,63,128ಕ್ಕಿಂತ ಹೆಚ್ಚು ಅಥವಾ 9,63,128ಕ್ಕಿಂತ ಕಡಿಮೆ ಇದೆಯೇ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ವ್ಯತ್ಯಾಸವು 9,63,128ಕ್ಕಿಂತ ಹೆಚ್ಚು ಇದೆ, ಏಕೆಂದರೆ ನಾವು 9,73,108 ನಿಖರವಾದ ವ್ಯತ್ಯಾಸವಾಗಿ ತೆಗೆದುಕೊಂಡಿದ್ದೇವೆ. ಡಿ ಪ್ರಶ್ನೆ ನೋಡಿ. ಡಿ ಪ್ರಶ್ನೆಯಲ್ಲಿ ಇಲ್ಲಿ ಸಂಖ್ಯೆಯನ್ನು ಬದಲಾಯಿಸಿಕೊಟ್ಟಿದ್ದಾರೆ. ಮೊದಲನೇ ಸಂಖ್ಯೆ 14,63,128 ಇದೆ. ಎರಡನೇ ಸಂಖ್ಯೆಯನ್ನು ಬದಲಾಯಿಸಿ 4,90,020 ಎಂದು ಕೊಡಲಾಗಿದೆ. ನೀವು ಇಲ್ಲಿ ಕಳೆದು ನಿಖರವಾದ ಬೆಲೆಯನ್ನು ಬರೆಯಬೇಕು. 14,63,128 ಮೈನಸ್ 4,90,020 ಇದರ ನಿಖರವಾದ ಬೆಲೆ 8,82,810 ಬರುತ್ತದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 11 ಮತ್ತು ಪೇಜ್ ನಂಬರ್ 12ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 13ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.